ಸರ್, ಈಗ ವೈದ್ಯಕೀಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಿನ್ನೆ ಹೇಳಿದ್ದಾರೆ, ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರೋ ಜನೌಷಧಿ ಕೇಂದ್ರಗಳನ್ನ ಮುಚ್ತೀವಿ ಅಂತ ಹೇಳಿದ್ದಾರೆ. ಅದು ನನಗೇನೋ ಗೊತ್ತಿಲ್ಲ. ಈಗ ಫಸ್ಟು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೇಳಿದಿರಿ, ಪಕ್ಷದ ಕೇಳಿದಿರಿ, ಆ ಇಲಾಖೆಯ ಮಂತ್ರಿಗಳು ಅದಕ್ಕೆ ಸಮರ್ಥ ಇದ್ದಾರೆ, ಅವ್ರು ಉತ್ತರ ಕೊಡ್ತಾರೆ. ವಿಚಾರವಾಗಿ ಚನ್ನಪಟ್ಟಣಕ್ಕೆ ನೀವು 15ನೇ ತಾರೀಕು ಫ್ಲಾಗ್ ಹಾಸ್ಟಿಂಗ್ ಹೋಗ್ತೀರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಿಪಿ ಯೋಗೇಶ್ವರ್ ಅವರು ಸಹಿತ ಹೇಳಿದ್ದಾರೆ. ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯ ತಯಾರಿ ಮಾಡ್ಕೋತಿದೆ, ನಮ್ಮಲ್ಲಿರುವಂತಹ ಗೊಂದಲಗಳನ್ನು ಆದಷ್ಟು ಬಗೆಹರಿಸಿಕೊಳ್ಳಬೇಕು ಅನ್ನೋ. ನಾನು ಆ ಜಿಲ್ಲೆಯವನು. ಈಗ ಬೆಂಗಳೂರು ನಗರದಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ. ಸೊ ಖಾಲಿ ಇದೆ ನಾನು. ಸೊ ಅದಕ್ಕೆ ನಮ್ಮೂರಿಗೆ ನಾನು ಕನಕಪುರಕ್ಕೆ ಹೋಗೋಕ್ಕೆ ಆಸೆ. ಕನಕಪುರಕ್ಕೆ ಯಾವಾಗ ಬೇಕಾದ್ರೂ ಹೋಗ್ತಾ ಇರ್ತೀನಿ. ಚನ್ನಪಟ್ಟಣಕ್ಕೂ ಹೋಗೋ ಒಂದು ಆಸೆ ತೀರಿಸ್ಕೊಳ್ಳೋಣ ಅಂತ, ಆ ಜನರ ಕಷ್ಟ ಸುಖ ನೋಡೋಣ. ಖಾಲಿ ಇದೆಯಲ್ಲ, ಅದಕ್ಕೆ ಹೇಳ್ತಾರೆ ನನಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ನಾನು ಇಂಡಿಪೆಂಡೆಂಟ್ ಆಗಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ನೋಡಪ್ಪ, ಯಾರ್ಯಾರು ಏನೇನು ತೀರ್ಮಾನ ಮಾಡ್ತಾರೋ ಈಗ ಹೆಂಗ್ರಿ ಹೇಳೋಣ. ಎದುರಿಸಿ ಪದರಿಸಿ ಇಡಿ CBI ಕೇಸು ಅಂತ ಎದುರಿಸಿದ ತಕ್ಷಣ ಕೊನೆಗೆ ಮನೆಯಲ್ಲಿ ಪ್ಯಾಕ್ ಮಾಡ್ಕೊಂಡು ಕೂತ್ಕೊಂಡು ಇನ್ನೊಂದು ಲಾಸ್ಟ್ ಕ್ವಶನ್ ಸರ್. ರಾಹುಲ್ ಗಾಂಧಿ ಅವರಿಗೆ ಇಡಿ ನೋಟಿಸ್ ಕೊಡುತ್ತೆ ಅನ್ನುವಂತಹ ವಿಚಾರ ಸ್ವತಃ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ. ಹಾಗಾಗ್ಬಿಟ್ಟು ಈ ಮಂತ್ ಎಂಡ್ ಒಳಗಡೆ ಅವರು ಕರಿಬಹುದು ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ನೋಡಪ್ಪ, ರಾಹುಲ್ ಗಾಂಧಿ ಅವರು ಇದೆಲ್ಲ ನೋಡಿದ್ದಾರೆ. ರಾಹುಲ್ ಗಾಂಧಿ ಯಾವುದಕ್ಕೂ ಎದುರುದಿಲ್ಲ, ಅಷ್ಟು ಮಾತ್ರ ತಿಳ್ಕೊಳ್ಳಿ. ಅವ್ರು ಏನು ತಪ್ಪು ಮಾಡಿಲ್ಲ, ಅವ್ರನ್ನ ಕರೆಯೋ ಅವಶ್ಯಕತೆ ಏನಿಲ್ಲ, ಕೇಸ್ ಮಾಡೋ ಅವಶ್ಯಕತೆ ಏನಿಲ್ಲ.